ಭಾಳಷ್ಟು ಡಿಸ್ಟಿಕ್ಕಲ್ಲಿ ವಕ್ಫ್ ಸಮಸ್ಯೆಗಳಿದೆ. ಭಾಳಷ್ಟು ಖಾತಾಗಳು ಆಗಿಲ್ಲ, ಭಾಳಷ್ಟು ಎಂಕರೇಜ್ಮೆಂಟ್ ಇತ್ತು. ಆ ಟ್ರಯಲ್ ಬೇಸಿಕಲ್ಲಿ ಬೆಳಗಾಮಲ್ಲಿ ನಾವು ವಕ್ಫ್ ಅದಾಲತ್ ಅಂತ ಮಾಡಿದ್ವಿ. ಅದರಲ್ಲಿ ನಮ್ಗೆ 70% ಸಮಸ್ಯೆನ ಬಗೆಹರಿದು. ಆ ಕಾರಣಕ್ಕೆ ಎಲ್ಲ ಡಿಸ್ಟಿಕ್ಕಲ್ಲಿ ನಾವು ವಕ್ಫ್ ಅದಾಲತ್ ಅಂತ ತೀರ್ಮಾನ ಮಾಡಿ ಇವತ್ತು ಬೀದರಿಂದ ಚಾಲನೆ ಕೊಟ್ಟಿದ್ದೇವೆ. ಇದು ವಕ್ಫ್ ಆಸ್ತಿ ಸರ್ಕಾರ ಕೊಟ್ಟಿದ್ದಿಲ್ಲ, ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಕೊಟ್ಟಿದ್ದ ಆಸ್ತಿ ಅಲ್ಲ. ಇದು ಕೊಟ್ಟಿರೋದು ದಾನಿಗಳು. ಯತ್ನಾಳ್ ಅವರು ಮೊದಲೇ ಅರ್ಥ ಮಾಡ್ಕೊಳ್ಬೇಕು. ಇದು ಸರ್ಕಾರ ಕೊಟ್ಟಿದ್ರೆ ಸರ್ಕಾರ ವಾಪಸ್ ತಗೊಳ್ಳೋದು ಪ್ರಾವಿಷನ್ ಇದೆ. ಕೇಳ್ರಿ, ನಾನು ಹೇಳೋದು ಕೇಳ್ಬೇಕು ನೀವು. ಇದು ಸ್ವಂತ, ಇದು ಯಾವ್ದಾದ್ರು ಸರ್ಕಾರ ಕೊಟ್ಟಿದ್ರೆ ಸರ್ಕಾರಕ್ಕೆ ವಾಪಸ್ ತಗೊಳ್ಳೋದು ಅವ್ರಿಗೆ ಪ್ರಾವಿಷನ್ ಇದೆ. ಇದು ಸರ್ಕಾರ ಏನು ಕೊಟ್ಟಿಲ್ಲ, ಇದು ದಾನಿಗಳು ಕೊಟ್ಟಿರೋದು. ದಾನಿಗಳು ಸಮಾಜಕ್ಕೆ ಒಳ್ಳೇದಾಗ್ಲಿ, ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ದಾನಿಗಳು ಕೊಟ್ಟಿರೋದು. ಎಲ್ಲ ಒಟ್ಟಾಗಿ ಸೇರಿ ಎಷ್ಟು ಹೇಳಿ 37,000 ಎಕರೆ ನಮ್ಮ ರಾಜ್ಯದಲ್ಲಿ ಇರೋದು. ಅದರಲ್ಲಿ 4,570 ಎಕರೆ ಎಂಕ್ರೋಚ್ಮೆಂಟ್ ಆಗಿದೆ ಇಡೀ ರಾಜ್ಯದಲ್ಲಿ. ಆ ಕಾರಣಕ್ಕೆ ನಾವು ಇದು ವಕ್ಫ್ ಅದಾಲತ್ ಮಾಡ್ತಾ ಇರೋದು. ನಮ್ಮ ಆಸ್ತಿ ಹೋಗಿರೋದು. ಯತ್ನಾಳ್ ಅವ್ರಿಗೆ ಭಾಳ ಕಾನೂನು ಗೊತ್ತಿದೆ ಅಂತ ತಿಳ್ಕೊಂಡಿದೆ, ಭಾಳ ಬುದ್ಧಿವಂತರು ಅಂತ ತಿಳ್ಕೊಂಡಿದೆ. ಈ ವಕ್ಫ್ ಆ್ಯಕ್ಟ್ ಮಾಡಿದ್ಯಾರು ಹೇಳಿ? 1956 ನೈರು ಇರುವಾಗ ವಕ್ಫ್ ಆ್ಯಕ್ಟ್ ಆಗಿದೆ. ಇದು ದಾನಿಗಳು ಕೊಟ್ಟಿರೋದು ಆಸ್ತಿ, ಯಾವ ಸರ್ಕಾರ ಕೊಟ್ಟಿದ್ದ ಆಸ್ತಿ ಅಲ್ಲ. ಯತ್ನಾಳ್ ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾರು ಪತ್ರ ಬರೆದ್ರು ಹೆಂಗ್ ರದ್ದು ಮಾಡೋಕ್ಕಾಗ್ತದೆ? ಹೆಂಗ್ ಸಾಧ್ಯ ರದ್ದು ಮಾಡೋಕ್ಕಾಗ್ತದೆ? ಯಾವ ಕಾರಣಕ್ಕೆ ರದ್ದು ಮಾಡ್ತಾರೆ? ಈಗ ಸರ್ಕಾರ ಕೊಟ್ಟಿದ್ರೆ ಜಾಗ ವಾಪಸ್ ಕೇಳೋದ್ರಲ್ಲಿ ನಾನು ಅರ್ಥ ಇದೆ ಅದಲ್ಲಿ. ಇದು ದಾನಿಗಳು ಕೊಟ್ಟಿರೋದು ಯಾರೋ ಅವರು ರಿಲೇಷನ್ ಇದ್ದೂ ಪಾಪ ಅವ್ರ ಹೆಂಡತಿ ಕಡೆಯವ್ರು ಇರ್ತಾರೆ, ತಂದೆ ಕಡೆಯವ್ರು ಇರ್ತಾರೆ. ಅದೆಲ್ಲ ಇದ್ದೂ ನಮ್ಮ ದಾನ ಮಾಡಿರೋದು, ವಕ್ಫ್ ಬೋರ್ಡ್ಗೆ ಡೊನೇಟ್ ಮಾಡಿರೋದು. ಏನಕ್ಕಂದರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ. ಕೊಡುವಾಗ ಏನು ಮಾಡ್ತಾರೆ, ಕಂಡೀಷನ್ ಹಾಕ್ತಾರೆ. ವಕ್ಫ್ ಯಾರಿಗಾನ ಕೊಡಬೇಕಾದ್ರೆ ಅವರು ದಾನಿಗಳು ಯಾರು ಕೊಟ್ಟಿದ್ದಾರೆ ಆ ಕಂಡೀಷನ್ ಹಾಕ್ತಾರೆ. ಯಾವ ಪರ್ಪಸ್ಗೆ ನಾವು ಯೂಸ್ ಮಾಡಬೇಕಂತ. ಎಜುಕೇಷನ್ ಪರ್ಪಸ್ ಯೂಸ್ ಮಾಡಬೇಕು, ಖಬರಸ್ತಾನ್ಗೆ ಯೂಸ್ ಮಾಡಬೇಕು, ಈದ್ಗಾ ಮೈದಾನ್ಗೆ ಯೂಸ್ ಮಾಡಬೇಕು, ಮಸೀದಿಗೆ ಕೊಡಬೇಕಂತ ಆ ದಾನಿಗಳು ವಕ್ಫ್ ಮಾಡುವಾಗ ಕಂಡೀಷನ್ ಹಾಕ್ತಾರೆ, ಇಂಥದಕ್ಕೆ ಯೂಸ್ ಮಾಡಬೇಕಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.